ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಚಿಂಟುಗುಂಡು ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ವಿಶೇಷವಾದ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಅದೇನಪ್ಪ ಅಂತ ವಿಶೇಷವಾದ ವಿಚಾರ ಅಂತ ಹೇಳಿದ್ರೆ ನಮ್ಮ ಗೋಲ್ಡ್ ರೇಟ್ ಬಗ್ಗೆ. ಈ ಗೋಲ್ಡ್ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಮತ್ತು ಯಾವಾಗ ಕಡಿಮೆ ಆಗುತ್ತೆ, ಇದು 99% ಜನಗಳಿಗೆ ಆಲ್ಮೋಸ್ಟ್ ಆಲು ಗೊತ್ತಿರೋ ಡೌಟು. ಅಂದರೆ ರೇಟು ಯಾವಾಗ ಜಾಸ್ತಿ ಆಗುತ್ತೆ ಅಂತಲೂ ಗೊತ್ತಾಗಲ್ಲ, ಯಾವಾಗ ಕಡಿಮೆ ಆಗುತ್ತೆ ಅಂತಲೂ ಗೊತ್ತಾಗಲ್ಲ. ಯಾಕೆ ಜಾಸ್ತಿ ಆಗುತ್ತೆ, ಯಾಕೆ ಕಡಿಮೆ ಆಗುತ್ತೆ ನೋಡೋಣ. ಸಿಂಪಲ್ಲಾಗಿ ಒಂದು 4 ವಿಚಾರಗಳಿದ್ದಾವೆ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನೀವೇನಾದರೂ ನಮ್ಮ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ, ನಿಮ್ಮವರೆಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ವಿಷಯಕ್ಕೆ ಬಂದ್ಬೇಡ. ಈ ಗೋಲ್ಡ್ ರೇಟ್ ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗೆ ಚಿನ್ನದ ಬೆಲೆ ದಾಖಲೆ ಮಟ್ಟವನ್ನು ಮುಟ್ಟಿದೆ. ಆದರೆ ಈ ದೀಪಾವಳಿಯ ನಂತರ ಅದರ ಬೆಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಾಣಿಸಿಕೊಂಡಿದೆ. ಹಾಗಾದರೆ ಚಿನ್ನದ ಬೆಲೆಯಲ್ಲಿ ಈ ರೀತಿಯ ಏರಿಳಿತಗಳಿಗೆ ಕಾರಣವೇನು? ಇಲ್ಲಿ ನೀವು ತಿಳಿದುಕೊಳ್ಳಬೇಕಾದ 10 ಪ್ರಮುಖ ವಿಷಯಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗಿದೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಸ್ನೇಹಿತರೆ, ಸ್ಕಿಪ್ ಮಾಡಬೇಡಿ. ಚಿನ್ನದ ಬೆಲೆಗಳು ಪ್ರಸ್ತುತ ಅತ್ಯಧಿಕ ಮಟ್ಟದಲ್ಲಿವೆ. ಕಳೆದ ವರ್ಷದೊಂದಿಗೆ ಹೋಲಿಸಿದರೆ ಬೆಲೆ 2ರಷ್ಟು ಹೆಚ್ಚಿದೆ ಎನ್ನಲಾಗಿದೆ. ಆದರೂ ಚಿನ್ನ ಖರೀದಿ ಮಾಡುವವರ ಸಂಖ್ಯೆ ಕಡಿಮೆ ಆಗಿಲ್ಲ. ಮುಂದೆ ಬೆಲೆ ಇನ್ನೂ ಏರಬಹುದು ಎಂಬ ಭಯವೇ ಇದರ ಒಂದು ಹಿಂದಿರುವ ಪ್ರಮುಖ ಕಾರಣ. ಹೂಡಿಕೆದಾರರು ಸಹ ಚಿನ್ನದತ್ತ ಗಮನ ಹರಿಸಿದ್ದಾರೆ. ಚಿನ್ನದ ಬೆಲೆಯ ಏರಿಳಿತಗಳ ಹಿಂದಿನ ರಹಸ್ಯವೇನು? ಇಲ್ಲಿದೆ ಪೂರ್ಣ ಮಾಹಿತಿ. ದೀಪಾವಳಿ ಹಬ್ಬ ಮುಗಿದ ನಂತರ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಗಮನಾರ್ಹವಾಗಿ ಕುಸಿದಿವೆ. ಈ ಪ್ರವೃತ್ತಿ ಕೇವಲ ಭಾರತದಲ್ಲಿ ಮಾತ್ರವಲ್ಲ, ವಿಶ್ವದ ಇತರೆಡೆಗಳಲ್ಲೂ ಕಾಣಬಹುದು. ಧನತೇರಸ್ ಹಬ್ಬದಿಂದ ಅಕ್ಟೋಬರ್ 18 ರಿಂದ ಅಕ್ಟೋಬರ್ 30ರವರೆಗೆ ಚಿನ್ನದ ಬೆಲೆಯಲ್ಲಿ ಗಣನೀಯ ಬದಲಾವಣೆಗಳನ್ನು ಗಮನಿಸಲಾಗಿದೆ. ವಿಶೇಷ ತಜ್ಞರ ಅಂದಾಜಿನಂತೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಇನ್ನೂ 5ರಿಂದ 10% ಕುಸಿಯುವ ಸಾಧ್ಯತೆ ಇದೆ. ಹೂಡಿಕೆದಾರರು ಚಿನ್ನವು ತನ್ನ ಗರಿಷ್ಠ ಮಟ್ಟವನ್ನು ತಲುಪಿದೆ ಎಂದು ಭಾವಿಸಿ ಲಾಭ ಗಳಿಕೆಯ ಉದ್ದೇಶದಿಂದ ಮಾರಾಟ ಮಾಡುತ್ತಿದ್ದಾರೆ. ಬೆಲೆಯ ಇಳಿಕೆಯನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಅಂದಾಜು ಅಕ್ಟೋಬರ್ 18ರಂದು 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ತೊಲ 10 ಗ್ರಾಮ್ಗೆ 1,32,780 ಆಗಿತ್ತು. ಇನ್ನು 22 ಕ್ಯಾರೆಟ್ ಚಿನ್ನ ಅಂದರೆ ಆಭರಣ ಚಿನ್ನ 1,21,710 ಆಗಿತ್ತು. ಮತ್ತು KDM 18 ಕ್ಯಾರೆಟ್ ಗೋಲ್ಡ್ ಚಿನ್ನ 99,590 ವ್ಯವಹರಿಸಲ್ಪಟ್ಟಿತ್ತು. ಬಿಸ್ನೆಸ್ ಆಗ್ತಾ ಇತ್ತು ಆ ರೇಟಲ್ಲಿ. ಆದರೆ ಅಕ್ಟೋಬರ್ 30ರ ಹೊತ್ತಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ 1,22,410 ಮತ್ತು 22 ಕ್ಯಾರೆಟ್ 1,12,210 ಮತ್ತು 18 ಕ್ಯಾರೆಟ್ ಅಂದರೆ KDM 91,810 ಇಳಿದಿತ್ತು. ಅಂದರೆ ನಗರಗಳ ಅನುಸಾರ ಈ ದರಗಳು ಬದಲಾಗಬಹುದು. ಇದೇ ರೀತಿ ಬೆಳ್ಳಿಯ ಬೆಲೆಯಲ್ಲೂ ಕೂಡ ಏರಿಳಿತ ಕಂಡುಬಂದಿದೆ. ಚಿನ್ನದ ಬೆಲೆ ಒಂದು ದಿನ ಆಕಾಶಕ್ಕೆ ಏರಿದರೆ ಮತ್ತೊಂದು ದಿನ ನೆಲಕ್ಕುಳಿಯುತ್ತದೆ. ಹಬ್ಬದ ಸಮಯದಲ್ಲಿ ಖರೀದಿಸಿದರೆ ದುಬಾರಿಯಾಗಿ ನಂತರ ಅದೇ ಬೆಲೆ ಕಡಿಮೆ ಆಗುತ್ತದೆ. ಇದರ ಹಿಂದೆ ಜಾಗತಿಕ ಆರ್ಥಿಕ ಪರಿಸ್ಥಿತಿ, ರಾಜಕೀಯ ಘಟನೆಗಳು ಮತ್ತು ಜನರ ಮನೋಭಾವಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಇನ್ನು ಚಿನ್ನದ ಬೆಲೆಯ ಏರಿಳಿತಗಳಿಗೆ ಕಾರಣಗಳನ್ನು ನೋಡೋದಾದರೆ, ಫಸ್ಟ್ ಒನ್, ಅಮೆರಿಕದ ಡಾಲರ್ನ ಪ್ರಭಾವ. ಹೌದು, ಚಿನ್ನದ ವ್ಯಾಪಾರವು ಜಾಗತಿಕವಾಗಿ ಅಮೆರಿಕದ ಡಾಲರ್ನಲ್ಲೇ ನಡೆಯುತ್ತದೆ. ಡಾಲರ್ನ ಬೆಲೆ ಏರಿದಾಗ ಚಿನ್ನದ ಬೆಲೆ ಕುಸಿಯುತ್ತೆ. ಡಾಲರ್ನ ಬೆಲೆ ಕಡಿಮೆ ಆದಾಗ ಚಿನ್ನದ ಬೆಲೆ ಜಾಸ್ತಿ ಆಗುತ್ತೆ. ಇನ್ನು ನೆಕ್ಸ್ಟು, ಬ್ಯಾಂಕ್ ಬಡ್ಡಿ ದರಗಳು. ಹೌದು ಸ್ನೇಹಿತರೆ, ಬ್ಯಾಂಕುಗಳು ಬಡ್ಡಿಯನ್ನು ಕಡಿಮೆ ಮಾಡಿದಾಗ ಜನರು ತಮ್ಮ ಹಣವನ್ನು ಚಿನ್ನದಲ್ಲಿ ಹೂಡಿಕೆ ಮಾಡಲು ಶುರು ಮಾಡ್ತಾರೆ. ಆಗ ಈ ಒಂದು ಚಿನ್ನದ ಬೆಲೆ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತೆ. ಬ್ಯಾಂಕ್ ಬಡ್ಡಿ ಅಂದರೆ ಏನು ಸೇವಿಂಗ್ಸ್ ಮಾಡಿರ್ತಾರಲ್ಲ ಅಕೌಂಟಲ್ಲಿ ಅಥವಾ ಠೇವಣಿ ಇಟ್ಟಿರ್ತಾರಲ್ಲ FD, ಅವ್ರಿಗೇನಾದರೂ ಬಡ್ಡಿ ಜಾಸ್ತಿ ಆದಾಗ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ. ಅಂದರೆ ಬಡ್ಡಿ ಬ್ಯಾಂಕಲ್ಲಿ ಜಾಸ್ತಿ ಕೊಟ್ಟರೆ ಜನ ಬಡ್ಡಿಗೆ ದುಡ್ಡು ಇಡಕ್ಕೆ ಹೋಗ್ಬಿಡ್ತಾರೆ, ಗೋಲ್ಡ್ ಬಗ್ಗೆ ತಲೆಗೆಡಿಸ್ಕೊಳ್ಳಲ್ಲ. ಅವಾಗ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟು, ಜಾಗತಿಕ ಅಸ್ಥಿರತೆ. ಯುದ್ಧ, ಆರ್ಥಿಕ ಸಂಕಷ್ಟ ಅಥವಾ ಚುನಾವಣೆಯಂತಹ ಅನಿಶ್ಚಿತ ಸನ್ನಿವೇಶಗಳಲ್ಲಿ ಜನರು ಚಿನ್ನವನ್ನು ಸುರಕ್ಷಿತ ಆಸ್ತಿ ಎಂದು ಪರಿಗಣಿಸಿ ಖರೀದಿಸುತ್ತಾರೆ. ಇದು ಕೂಡ ಬೆಲೆಯನ್ನು ಹೆಚ್ಚಿಸುವ ಮತ್ತು ಇಳಿಸುವ ಸಾಧ್ಯತೆ ಇರುತ್ತದೆ. ಇನ್ನು ನೆಕ್ಸ್ಟು, ಹಬ್ಬ ಮತ್ತು ಮದುವೆ. ಹೌದು, ದೀಪಾವಳಿ ಮತ್ತು ಮದುವೆಗಳಂತಹ ಸಮಯದಲ್ಲಿ ಚಿನ್ನದ ಆಭರಣಗಳ ಬೇಡಿಕೆ ಹೆಚ್ಚಾಗುತ್ತದೆ. ಇದು ಬೆಲೆಯು ಏರಿಕೆಗೆ ಕಾರಣವಾಗಬಹುದು. ಹಬ್ಬದ ನಂತರ ಬೇಡಿಕೆ ಕುಸಿದಾಗ ಬೆಲೆಯೂ ಕೂಡ ಕುಸಿಯಲು ಪ್ರಾರಂಭವಾಗುತ್ತದೆ ಸ್ವಲ್ಪ ಮಟ್ಟಿಗೆ. ಇನ್ನು ನೆಕ್ಸ್ಟು, ಕೇಂದ್ರ ಬ್ಯಾಂಕುಗಳ ಚಿನ್ನ ಖರೀದಿ. ಹೌದು, ಇದೊಂದು ಮುಖ್ಯ ಕಾರಣ ಸ್ನೇಹಿತರೆ. ಭಾರತದ RBI ಅಥವಾ ಇತರ ದೇಶಗಳ ಕೇಂದ್ರ ಬ್ಯಾಂಕುಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಖರೀದಿಸಿದಾಗ ಬೆಲೆ ಏರುತ್ತದೆ. ಅವು ಖರೀದಿಯನ್ನು ನಿಲ್ಲಿಸಿದಾಗ ಅಥವಾ ಚಿನ್ನವನ್ನು ಮಾರಾಟ ಮಾಡಿದಾಗ ಚಿನ್ನದ ಬೆಲೆ ಕುಸಿಯುತ್ತದೆ. ಇನ್ನು ನೆಕ್ಸ್ಟು, ಷೇರು ಮಾರುಕಟ್ಟೆಯ ಸ್ಥಿತಿ. ಹೌದು, ಶೇರ್ ಮಾರ್ಕೆಟ್ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ
ಹೂಡಿಕೆದಾರರು ಷೇರುಗಳತ್ತ ಒಲಿಯುತ್ತಾರೆ. ಇದು ಚಿನ್ನದ ಬೇಡಿಕೆಯನ್ನು ಕಡಿಮೆ ಮಾಡುತ್ತದೆ. ಮತ್ತು ಷೇರು ಮಾರುಕಟ್ಟೆ ಕುಸಿದಾಗ ಚಿನ್ನದ ಬೇಡಿಕೆಗೆ ಹೆಚ್ಚಾಗಿ ಇನ್ವೆಸ್ಟರ್ಸು ಬರೋದರಿಂದ ಚಿನ್ನದ ಬೇಡಿಕೆ ಗಣನೀಯವಾಗಿ ಜಾಸ್ತಿ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಹಣದುಬ್ಬರ. ಹೌದು, ಹಣದುಬ್ಬರ ಹೆಚ್ಚಾದಾಗ ಜನರು ತಮ್ಮ ಹಣದ ಮೌಲ್ಯವನ್ನು ಕಾಪಾಡಿಕೊಳ್ಳಲು ಚಿನ್ನವನ್ನು ಖರೀದಿಸುತ್ತಾರೆ. ಇದು ಕೂಡ ಚಿನ್ನದ ಬೆಲೆಯ ಏರಿಕೆಗೆ ಒಂದು ಪ್ರಮುಖ ಕಾರಣವಾಗುತ್ತದೆ. ನೆಕ್ಸ್ಟ್, ಚಿನ್ನದ ಪೂರೈಕೆ. ಹೊಸ ಚಿನ್ನದ ಗಣಿಗಳು ಮುಚ್ಚಿದರೆ ಅಥವಾ ಉತ್ಪಾದನೆಯನ್ನು ಕಡಿಮೆ ಮಾಡಿದರೆ ಪೂರೈಕೆಗಾಗಿ ಚಿನ್ನ ಇರುವುದಿಲ್ಲ. ಪೂರೈಕೆ ಕಡಿಮೆಯಾಗಿ ಬೆಲೆ ಏರುತ್ತದೆ. ಗಣಿಗಾರಿಕೆ ಏನಾದರೂ ಹೆಚ್ಚಾದರೆ ಪೂರೈಕೆ ಜಾಸ್ತಿಯಾಗಿ ಬೆಲೆ ಕುಸಿಯುತ್ತದೆ. ಇನ್ನು ಲಾಭ ಗಳಿಕೆಯ ಮಾರಾಟ. ಚಿನ್ನದ ಮೇಲೆ ಹೂಡಿಕೆ ಮಾಡಿರುವಂತಹ ಹೂಡಿಕೆದಾರರು ಚಿನ್ನ ಗರಿಷ್ಠ ಮಟ್ಟ ತಲುಪಿದಾಗ ಲಾಭ ಮಾಡುವ ಉದ್ದೇಶದಿಂದ ಚಿನ್ನವನ್ನು ಮಾರಾಟ ಮಾಡಲು ಆರಂಭಿಸುತ್ತಾರೆ. ಆಗ ಚಿನ್ನದ ಬೆಲೆಯಲ್ಲಿ ಏರಿಕೆ ಕಂಡುಬಂದು ಲಾಭಾಂಶವೆಲ್ಲ ತೆಗೆದುಕೊಂಡು ಚಿನ್ನದ ಮಾರಾಟವನ್ನು ಹೂಡಿಕೆದಾರರು ನಿಲ್ಲಿಸಿದಾಗ ಚಿನ್ನದ ಬೆಲೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಮಟ್ಟಿಗೆ ಕುಸಿಯುವ ಸಾಧ್ಯತೆ ಇದೆ. ನೆಕ್ಸ್ಟು ಆರ್ಥಿಕ ಸ್ಥಿತಿ. ಹೌದು, ಆರ್ಥಿಕತೆ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತಿದ್ದಾಗ ಜನರು ಇತರ ಹೂಡಿಕೆಗಳತ್ತ ಗಮನ ಹರಿಸುತ್ತಾರೆ. ಆರ್ಥಿಕ ಮುಗ್ಗಟ್ಟು ಸಮಯದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ. ಚಿನ್ನದ ಬೆಲೆಯನ್ನು ಮೂಲತಃ ಬೇಡಿಕೆ ಮತ್ತು ಪೂರೈಕೆ ನಿರ್ಧರಿಸುತ್ತವೆ. ಡಾಲರ್ನ ದುರ್ಬಲತೆ ಮತ್ತು ಕಡಿಮೆ ಬಡ್ಡಿದರಗಳು ಬೆಲೆಯನ್ನು ಏರಿಸಬಹುದು. ಆರ್ಥಿಕ ಸ್ಥಿರತೆ, ಲಾಭ ಗಳಿಕೆಯ ಮಾರಾಟ ಮತ್ತು ಹೆಚ್ಚಿನ ಪೂರೈಕೆ ಬೆಲೆಯನ್ನು ಇಳಿಸಬಹುದು. ಚಿನ್ನವು ದೀರ್ಘಕಾಲೀನವಾಗಿ ಉತ್ತಮ ಹೂಡಿಕೆಯಾಗಿದೆ, ಆದರೆ ದೈನಂದಿನ ಬೆಲೆ ಏರಿಳಿತಗಳಿಗೆ ಚಿಂತಿಸದೆ ಬುದ್ಧಿವಂತಿಕೆಯಿಂದ ಖರೀದಿ ಮಾಡುವುದು ಒಳ್ಳೆಯದು. ಅಗತ್ಯವಿದ್ದಾಗ ತಜ್ಞರ ಸಲಹೆಯನ್ನು ಪಡೆದುಕೊಳ್ಳಿ. ಚಿನ್ನವು ಯಾವಾಗಲೂ ನಿಮ್ಮ ಆರ್ಥಿಕ ಸುರಕ್ಷತೆಯ ಒಡಲ ತುದಿಯಾಗಿಯೇ ಉಳಿಯುತ್ತದೆ. ಸ್ನೇಹಿತರೆ, ಇದಿಷ್ಟು ಚಿನ್ನದ ಬಗ್ಗೆ ಅಲ್ಪ ಮಾಹಿತಿ. ನಮಗೆ ಬಂದಿರುವಂತಹ ಅಥವಾ ನಾವು ತಿಳಿದಿರುವಂತಹ, ನಾವು ಕೆಲವೊಂದು ವೆಬ್ಸೈಟ್ಗಳಲ್ಲಿ ಸರ್ಚ್ ಮಾಡಿ ನೋಡಿ ಓದಿ ತಿಳಿದುಕೊಂಡಿರುವಂತಹ ಮಾಹಿತಿ ಇಷ್ಟು. ಈ ಒಂದು ನಾವು ಹೇಳಿರುವಂತಹ ಈ ಕಾರಣಗಳಿಗೆ 100ಕ್ಕೆ 80% 90% ಈ ಕಾರಣಗಳಿಗೆ ಚಿನ್ನದ ಬೆಲೆ ಜಾಸ್ತಿ ಕಡಿಮೆ ಆಗುವ ಸಾಧ್ಯತೆ ಇದೆ. ನೀವೇನಾದ್ರೂ ಗೋಲ್ಡ್ ತಗೋಬೇಕು ಅಂತ ಇದ್ದಾರೆ, ಯಾವತ್ತೂ ವಿಶೇಷವಾಗಿ ದೊಡ್ಡ ಹಬ್ಬಗಳಂತಹ ವಿಶೇಷವಾಗಿ ಬರ್ತಕ್ಕಂಥ ಹಬ್ಬಗಳು, ಈ ದೀಪಾವಳಿ ಸಮಯ ಅಥವಾ ಮದುವೆ ಲಗ್ನಗಳು ಶುರುವಾದಾಗ, ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ, ಅದರಲ್ಲೂ ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬಾ ಜನ ಗೋಲ್ಡ್ ಮೇಲೆ ಆಸಕ್ತಿ ಹೊಂದಿದ್ದಾರೆ. ಅದು ನಮ್ಮ ಭಾರತೀಯ ಪರಂಪರೆಗೆ ಚಿನ್ನ ಅನ್ನೋದು ತುಂಬಾ ಬೆಳೆದು ಬಂದ್ಬಿಟ್ಟಿದೆ. ಅದು ಬಹುಮುಖ್ಯವಾಗಿ ಪಾತ್ರ ವಹಿಸುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮ ಒಂದು ಮದುವೆ ಸೀಸನ್ಗಳು ಸ್ಟಾರ್ಟ್ ಆದಾಗ ಗೋಲ್ಡ್ ಖರೀದಿನ ಕಡಿಮೆ ಮಾಡಿ, ಅದಕ್ಕೆ ಗೋಲ್ಡ್ ಸೀಸನ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೆ ಖರೀದಿ ಮಾಡಿದ್ರೆ ಸ್ವಲ್ಪ ದುಡ್ಡನ್ನ ಉಳಿಸ್ಬೋದು ಸ್ನೇಹಿತರೆ. ಖಂಡಿತವಾಗಿ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಬೇಡಿಕೆ ಕಡಿಮೆ ಇದ್ದಾಗ ಖರೀದಿ ಮಾಡಿ, ಬೇಡಿಕೆ ಹೆಚ್ಚಾದಾಗ ಖರೀದಿ ಮಾಡುವುದನ್ನ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡಿದ್ರೆ 1 ಗ್ರಾಮ್ಗೆ ಅಥವಾ 10 ಗ್ರಾಮ್ಗೆ ಮಿನಿಮಮ್ 5,000 to 10,000 ರೂಪಾಯಿಯನ್ನ ಸೇವ್ ಮಾಡ್ಬೋದು ಸ್ನೇಹಿತರೆ. ಇಷ್ಟು ಹೇಳ್ತಾ ಈ ಒಂದು ಚಿನ್ನದ ವಿಡಿಯೋವನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.